ಆ ದೇವನ ದಿವ್ಯ ಶಕ್ತಿಯಿಂದ ನಾನು ಕೂಲಿ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ನನ್ನ ಅಂಗವನ್ನೇ ಕಳೆದುಕೊಂಡೆ. ಆದರೂ ಕೂಡ ಎಂದಿಗೂ ಕೈ ಬಿಡದ ಆ ದೇವನನ್ನು ನಂಬಿದ್ದಕ್ಕಾಗಿ ನಾನು ಎಲ್ಲರಲ್ಲಿಯೂ ಕೂಡ ಒಂದಾಗಿ ಎಲ್ಲರಂತೆಯೂ ನಾನು ಕೂಡ ಬಾಳಿದ್ದೇನೆ. ನಿನ್ನ ಕೃಪೆಯಿಂದ ನಾನು ನನ್ನ ಮನೆಯಲ್ಲಿ ಪ್ರತಿದಿನ ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾಯಿದ್ದೇವೆ. ನಿನ್ನ ಸ್ತೋತ್ರವನ್ನು ನಮ್ಮ ತಾಯಿ ಪ್ರತಿದಿನ ಪಠಿಸ್ತಾ ಇದ್ದಾಳೆ. ನಿನ್ನ ಪೂಜೆಯನ್ನು ಮಾಡ್ತಾಯಿದ್ದೇವೆ. ಶ್ರಾವಣಕ್ಕೆ 5 ವಾರಗಳ ಪೂರ್ತಿ ನಿನ್ನ ಪುಸ್ತಕವನ್ನು ಓದಿ 5ನೇ ವಾರ ಹೆಂಗಳೆಯರನ್ನು ಕರೆದು ಅವರಿಗೆ ಉಡಿಯನ್ನು ತುಂಬಿ ಪ್ರತಿಯೊಬ್ಬರ ಉಡಿಯಲ್ಲಿಯೂ ಕೂಡ ಒಂದು ಪುಸ್ತಕವನ್ನು ದೇಣಿಗೆ ರೂಪದಲ್ಲಿ ನೀಡಿ ಪೂಜೆಯನ್ನು ಅಂದರೆ ಸಮಸ್ತ ಗ್ರಾಮದಲ್ಲಿರ್ತಕ್ಕಂಥ ಅನೇಕ ಜನ ಹೆಣ್ಣು ಮಕ್ಕಳನ್ನು ಕರೆದು ಅವರಿಗೆಲ್ಲ ಉಡಿ ತುಂಬಿ ಪ್ರತಿಯೊಂದು ಪುಸ್ತಕವನ್ನು ಅವರ ಉಡಿ ತುಂಬಿ ಅವರಿಗೆಲ್ಲ ಪ್ರಸಾದವನ್ನು ನೀಡಿ ಅವತ್ತಿನ ದಿವಸ ಒಂದು ಹಬ್ಬದ ರೀತಿಯಲ್ಲಿ ನಾವು ಪ್ರತಿ ವರ್ಷ ಕಳೆದ ಒಂದು 10-12 ವರ್ಷಗಳಿಂದ ಈ ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ. ಇದರ ಪ್ರತಿಫಲ ಬಹಳಷ್ಟು ಅಗಾಧ, ಅದನ್ನು ಹೇಳಲಿಕ್ಕೆ ಅವರ್ಣೀಯ, ಪದಗಳೇ ಸಾಲ್ತಾ ಇಲ್ಲ. ನಾನು ನಿಜವಾಗಿ ಮೊದಲು ಹೇಳಿದ ಹಾಗೆ ಕೂಲಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಒಂದು ಲೆಕ್ಕಕ್ಕೆ ಬಂದಿದ್ದೇನೆ ಅಂತಂದರೆ, ಒಂದು ಲೆವೆಲಿಗೆ ಬಂದೇನೆ ಅಂತಕ್ಕಂಥದ್ದಂದ್ರೆ ಅದಕ್ಕೆ ನೀನೇ ಕಾರಣ. ಆ ಸಾಯಿನಾಥನನ್ನು ನಾನು ಎಂದೂ ಬಿಡದೆ ಒಂದು ಪೂಜೆ ಮಾಡಿದ್ದಕ್ಕಾಗಿ ಅದರ ಪ್ರತಿಫಲ ಸಿಕ್ಕಿದೆ ಅಂತಕ್ಕಂಥದ್ದು. ನನಗೆ ಬೋರ್ ತೆಗಿಸಲಿಕ್ಕೆ, ಅಡಿಕೆ ತೋಟ ಮಾಡಲಿಕ್ಕೆ ನಿನ್ನ ಹೆಸರನ್ನು ಹೇಳಿ ಅದೆಲ್ಲ ಮಾಡಿದ್ದೇನೆ. ಪ್ರತಿಯೊಂದು ಕೂಡ ನನಗೆ ಲಾಭ ಗಳಿಸಿದೆ. ಜಾಗ ಹಿಡಿದೆ, ನಿನ್ನನ್ನು ನೆನೆಸಿ ಮನೆ ಕಟ್ಟಿದೆ ಕೂಡ. ಮನೆಯನ್ನು ಕೂಡ ಒಂದೇ ವರ್ಷದಲ್ಲಿ ಕಟ್ಟಿ ಅದರ ಪೂಜೆಯನ್ನು ಮಾಡಿದೆ. ಅದಕ್ಕೆ ನಿನ್ನ ಪ್ರತಿ ವರ್ಷವೂ ಕೂಡ ನೆನೆಯದೇ ಇರತಕ್ಕಂಥ ಸಮಯವಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸಾಯಿನಾಥನ ನೆನೆದು ನನ್ನ ಮುಂದಿನ ಕಾರ್ಯ ಮಾಡೋದರಿಂದ ನನಗೆ ಸಕಲ ಸಿದ್ಧಿ ಉಂಟಾಗಿದೆ ಅಂತಕ್ಕಂಥದ್ದು. ಯಾರು ಹೆಂಗೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನನ್ನ ಮನದಲ್ಲಿ ನಿನಗೆ ಸದಾ ಕಾಲ ನಾನು ನಿನ್ನ ನೆನೆಯುತ್ತಾ, ನಿನ್ನ ನಾಮಸ್ಮರಣೆ ಮಾಡುತ್ತಾ, ನಿನ್ನನ್ನು ನೆನೆಯುತ್ತಾ ಪ್ರತಿದಿನ ಆ ಸಾಯಿನಾಥನ ಕೃಪೆಯಿಂದ ನಾನು ಸಕಲ ಸಿದ್ಧಿಯನ್ನು ಪಡೆದೆ. ಆ ಸಿದ್ಧಿಯೇ ನನ್ನನ್ನು ಇಲ್ಲಿಯವರೆಗೆ ಕಾಯ್ದಿದೆ ಅಂತಕ್ಕಂಥದ್ದು. ಸಕಲ ಪ್ರಾಣಿಗಳಲ್ಲಿಯೂ ಕೂಡ ನಾವು ದಯ ತುಂಬಿರ್ಬೇಕಂತಕ್ಕಂಥ ನಿನ್ನ ನುಡಿಯನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ. ಬಡವರಿಗೆ, ಅನಾಥರಿಗೆ ನನ್ನ ಕೈಲಿಯಾದಷ್ಟು ಸಹಾಯ ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ಇದರಿಂದ ಬೇರೆದವ್ರು ಏನಾದರೂ ನನ್ನ ಬಗ್ಗೆ ಮಾತಾಡಿದರೆ ನಾನು ಅದರ ಬಗ್ಗೆ ತಲೆ ಕೆಡಿಸೋದಿಲ್ಲ. ನನಗೆ ಸಾಯಿನಾಥನ ಪೂಜೆ, ಭಕ್ತಿ, ನನ್ನ ತಾಯಿ ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ದಾರಿಯೊಳಗೆ ಆಕಿ ಏನು ಪೂಜೆ ಮಾಡ್ತಾಳೋ ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ. ದಿನನಿತ್ಯ ನಿನ್ನ ಪೂಜೆಯನ್ನು ಮಾಡಿ, ದಿನನಿತ್ಯ ನಿನ್ನ ನಾಮಸ್ಮರಣೆ ಮಾಡಿ ನನ್ನ ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ದೇನೆ. ಹಾಗೆ ನನ್ನ ಸಹೋದರಿಯ ಮಗಳು ಕೂಡ ಸಾಯಿಬಾಬಾನ ಪೂಜೆ ಮಾಡ್ತಾ ಇದ್ದಾಳೆ. ಅವಳಿಗೂ ಕೂಡ ಒಳ್ಳೆಯ ನೌಕರಿ ಇರ್ತಕ್ಕಂಥ ಗಂಡ ಸಿಕ್ಕ. ಮತ್ತು ನಮ್ಮ ಅಕ್ಕನವರ ಮನೆಯಲ್ಲಿ ಬಡತನ ತುಂಬಿ ತುಳುಕ್ತಾ ಇತ್ತು. ಸಾಯಿಬಾಬಾನ ಪೂಜೆ ಮಾಡೋದರಿಂದ ಅವರೂ ಕೂಡ ಮಗ ನೌಕರಿ PSI ಆಗಿ ನೌಕರಿಯನ್ನು ಪಡೆದ. ಇನ್ನೊಬ್ಬ ಮಗ ಕಾಲೇಜಿನ ಒಬ್ಬ ಲೆಕ್ಚರರ್ ಆದ. ಮನೆಯಲ್ಲಿ ತೋಟ ಮಾಡಿದರು. ಹೀಗೆ ಪ್ರತಿಯೊಬ್ಬರು ಕೂಡ ಅದರ ಯಶಸ್ಸನ್ನು ಪಡೆದಾರ. ಆ ಸಾಯಿಬಾಬನನ್ನು ಪ್ರತಿಯೊಬ್ಬರು ನೆನೀತಾ ಇದ್ದಾರೆ. ನಾವಷ್ಟೇ ಅಲ್ಲ, ನಮ್ಮ ಜೊತೆಗಿದ್ದವರು ಕೂಡ ಅದರ ಲಾಭವನ್ನು ಪಡಿತಾ ಇದ್ದಾರೆ ಅಂತಕ್ಕಂಥದ್ದು. ಆದ್ದರಿಂದ ಸಾಯಿಬಾಬನನ್ನು ಯಾರು ನೆನೀತಾರೆ, ಯಾರು ಪೂಜಿಸ್ತಾರೆ, ಯಾರು ಆರಾಧಿಸ್ತಾರೆ ಅವರಿಗೆ ತಕ್ಕ ಫಲ ಸಿಕ್ಕೇ ಸಿಗ್ತದೆ ಅಂತಕ್ಕಂಥದ್ದು. ನಾನು ಅವನ ಮಹಿಮೆಯನ್ನು ಎಷ್ಟು ವರ್ಣಿಸಿದರೂ ಕಡಿಮೆಯೇ. ಆತನನ್ನು ಪ್ರತಿದಿನ ಪೂಜಿಸಿ, ಪ್ರತಿದಿನ ಅವನ ಆದರ್ಶಗಳನ್ನು ಪಾಲಿಸಿದ್ದೆ ಆದರೆ ನಾವು ಕೂಡ ಒಂದು ಉನ್ನತ ಹುದ್ದೆಗೆ ಬರ್ಬೋದು, ಉನ್ನತ ಸ್ಥಾನಕ್ಕೆ ಬರ್ಬೋದು. ನಮ್ಮಲ್ಲಿರ್ತಕ್ಕಂಥ ಯಶಸ್ಸನ್ನು ನಾವು ಸಾಧಿಸ್ಬೋದು. ಬರೀ ಆತ ಸ್ವಾಮಿ ಅಲ್ಲ, ಆತನ ದೀನ ದಲಿತರ ಬಡವರ ಒಂದು ಆಶಾಕಿರಣ ಅಂಥವನನ್ನು ನಮ್ಮ ಸ್ಮೃತಿಪಟದಲ್ಲಿ ಪ್ರತಿದಿನ ನೆನೆಸಬೇಕು. ಪ್ರತಿದಿನ ಅವನನ್ನು ನಾವು ಸ್ಮರಣೆ ಮಾಡಿದ್ದಾದರೆ ನಮಗೆ ಯಶಸ್ಸು ಖಂಡಿತವಾಗಿ ಸಿಗ್ತದೆ ಅಂತಕ್ಕಂಥದ್ದು.
ಈ ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ ಸಾಯಿ ಬಾಬಾನ ನಾಮಸ್ಮರಣೆಯಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಲಿ, ನಿಮ್ಮ ಜೀವನದಲ್ಲಿಯೂ ಕೂಡ ಒಂದು ಒಳ್ಳೆಯ ಸತ್ಕಾರ್ಯ ಮಾಡಲಿಕ್ಕೆ ಅವ ಪ್ರೇರಣೆ ಆಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತಮ್ಮಲ್ಲಿ ಒಂದು ವಿನಂತಿ ಏನಂದರೆ, ಓಂ ಸಾಯಿರಾಮ್ ಚಾನಲನ್ನು, ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೆಲ್ ಬಟನ್ ಒತ್ತುವ ಮೂಲಕ ನೀವೆಲ್ಲ ಅದನ್ನು ಜಾಯಿನ್ ಆಗಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.